ಬೆಳಿಗ್ಗೆ ಎದ್ರೆ ಈ ಸೇವೆ ಮಾಡ್ಕೊಂಡು ಕೂತ್ಕೋಬೇಕಾ? ನಾನು ಹೇಳ್ಕೊಟ್ಟಿದ್ದೆ ಹಿಂಗೆ ಮುಖ ತೊಳಿ ಬೇಗ. ಕೈಯದ್ದ ಒಂಚೂರು ತಗೊಂಡ ಒಂದ್ಸಲ ಹೇಳ್ಕೊಡ್ತು ತಾನೆ ನೀನು ಮಾಡಕ್ಕಿನ ದಿನ. ನಮ್ಮ ಮನೆ ಮುಂದೆ ಕಲ್ಯಾಣಿ ಆ್ಯಕ್ಚುಲಿ ಇಷ್ಟು ಫಿನಿಶ್ ಆಗಿದೆ. ಲಾಸ್ಟ್ ಟೈಮ್ ಆದಾಗ ಸ್ವಲ್ಪ ಆಗಿತ್ತು ನೋಡಿ, ಫಿನಿಶ್ ಮಾಡ್ತಾ ಇದ್ದಾರೆ. ನಡಿ ಚಿರಪೇಲಿಗೆ ಬೇಗ. ಯಾರು ಫಸ್ಟ್ ಮಾಡ್ತೀನಿ ನೀಟಾಗಿ. ಚಿನ್ನಪ್ಪಿ ಅಲ್ಲ ಇವರು ಟ್ಯಾಂಕಿ ಒಳಗೆ ರೆಡಿ. ಅಜ್ಜಿ ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್. ಅಜ್ಜಿ ಕಟ್ ಮಾಡ್ತಿದ್ದೀರಿ ಈಗ ತಿನ್ನೋದಿಲ್ಲ. ಮಡಿಗೆ ಒಂದು ಬಟ್ಲಿಗೆ ಇದೇನಾ? ಇದೇನು ಅಜ್ಜಿ? ಇದೇನಾ ಅಜ್ಜಿ? ಮೆಣಕೆ ಹಣ್ಣು. ಏನು ಸ್ವಲ್ಪ ಹೊತ್ತು ಬೆಳಗ್ಗೆ ಹೊತ್ತು ಈ ಥರ ಮಾಡಬಾರ್ದು. ಕೊಡಿಲ್ಲ ನಿಮಿಷ. ನೀರು ಕುಡ್ದಾ? ತೋರಿಸ್ತಿಲ್ಲ ನೀವು ಕಣ. ಇರುವೆ ಬರ್ತವೆ. ನೀನು ನೀರು ಕುಡ್ದ ಹಚ್ಚು ಮರಿ. ಇದು ತಿನ್ಬೇಕಾ ಈಗ? ಫಸ್ಟು ತಿನ್ನು ಮೊದಲು. ಬಾಯ್ ನಂಗು ನೀರು ಕುಡ್ಕೊ ಉಯ್ಬೇಡ ಅಂದ್ರೆ ಬಿಸಿನೀರು ಅಂತ ಹೇಳಿದ್ದೀನಿ ನಾನು. ಏನಿಲ್ಲ ಅಂತ ಹಿಂಗೆ ಹೋಗಿಸೆ ಹೊಂದಿಸಿಲ್ಲ ಹಿಂಗೆ ಮಾಡಿ ನೀನು ಮಾಡ್ಸಿನಪ್ಪ ಹೆಂಗೆ ಅವ ನನಗೆ. ಅದು ಬೇಡ ಬಿಟ್ಟ ಗುಡ್ಡ ಬಿಟ್ಟ ಹೇಳಪ್ಪ. ಹೇಳಮ್ಮ. ಬೇಗ ಕುಡ್ಕೋದನ್ನು ಬೇಗ ಫಾಸ್ಟಾಗಿ. ಆಗಲ್ಲ. ನಾವು ಚಿಕ್ಕದ್ರಲ್ಲಿ ಹೆಚ್ಚು ಹಿಂಗೆ ಮೆಣಕೆ ಹಣ್ಣನ್ನ ಸಕ್ಕರೆ ಕಲ್ಸ್ಕೊಂಡು ತಿಂತಿದ್ದು. ಟೇಸ್ಟ್ ನೋಡು. ಬಾಯಿಲಿ ಹತ್ರಕ್ಕೆ ಒಂದ್ಸಲ ನೋಡಿ ಹಿಂಗೆ ಫಸ್ಟು ಇಷ್ಟು ತಿನ್ನು. ಒಂದು ಪೂರ ಜಾಸ್ತಿ ತಿನ್ಸಲ್ಲ. ಹಿಡಿಯವ ಹಿಡಿ ಚಿನ್ನಪ್ಪಿ. ಚೂರು ಅಷ್ಟೇನೆ. ಏನಾಗಿದೆ? ತುಂಬ ಚೆನ್ನಾಗಿದೆ. ಚೆನ್ನಾಗಿಲ್ವ ಅಚ್ಚು? ಅದು ಮಾಮೂಲಿ ಇದ್ರ ಥರ ಮಸ್ಕ್ ಮೇಲೆ ಅಂತಾರ ಆಗುತ್ತೆ ತಾನೇ. ಅದಕ್ಕಿಂತನೂ ಚೆನ್ನಾಗಿ ತಿಳ್ಬೇಕು ಅಂದರೆ ಇದು. ಬಟ್ಟೆ ಹಾಕೊಂಡ ತಿಂಡಿ ಚೆನ್ನಾಗಿರ್ಲಿಲ್ವಾ?
ಬಟನ್ ಸರಿಯಾಗಿ ಹಾಕೋತಲ್ಲ ನೋಡಲ್ಲಿ, ಕರೆಕ್ಟಾಗಿ ಹಾಕ್ಕೊಂಡಿಲ್ಲ ನೀನು ಬಿಚ್ಚು. ಅಷ್ಟು ಖಾರ ಅಂತಿದ್ಯಾ? ಅದು ಸಖತ್ ಖಾರ. ತಿನ್ನೋಕ್ಕೆ ಆಗಲ್ಲ ನೋಡು ನೀನು ತಿಂದು. ನಾನು ತಿಂದಿದ್ದೀನಿ. ನೋಡ್ಕೊ ಫಸ್ಟ್ ಬಟನ್ ಯಾವ್ದು ಹಾಕೋಬೇಕು? ಇದು ಅದಲ್ಲಮ್ಮ. ಅಚ್ಚು ಬೈಲ ಒಂದು ನಿಮಿಷ, ಚಿನ್ನಪ್ಪಿಗೆ ಬಟನ್ ತೋರಿಸಿ ಯಾವ ಥರ ಹಾಕೊಳ್ಳೋದು. ಹಾಕೊಡು ಹಂಗೆ. ಮೋಟು ಪಟ್ಲಿ ನೋಡ್ತಿಲ್ಲ, ಪಟ್ಲಿ ತಗೊಂಡಿದ್ದೆ. ಅದು ಇನ್ನ ಮುಸ್ಲಿಂ ಡ್ರೆಸ್ಸು ಅದು ದಿವಾಳಿಗೆ ಹಾಕೊಂತಿದ್ರು. ಅಪ್ಪ ಮೊಬೈಲ್ ತಗೊಂಡೋಗಿ ಎಲ್ಲ ಕಡೆ ಬೀದಿಗೆ ಅವಾಗ ಎಲ್ಲ ವಿಡಿಯೋ ಹೊಡಿದಾರೆ ನಂದೆಯ. ಹಾಕೊಂಡ ಒಳ್ಳೆ ಬುದ್ಧಿ ಕಲಿಬೇಕಪ್ಪ. ನಾನು ಏನು ಹೇಳಿದೆ ಅಚ್ಚು ಅಷ್ಟ ತನಕ? ಏನು ಮಾಡ್ತಿದ್ಯಾ ನೀನು? ಅವ್ನು ಶರ್ಟ್ ಬಟನ್ ಹಾಕು, ಇದನ್ನು ಶೋಲ್ಡ್. ಎರಡು ದಿನ ಹೇಗೆ ಕಳೀತಂತ ಗೊತ್ತೇ ಆಗಲಿಲ್ಲ. ನಮ್ಮಮ್ಮ ಕೂಡ ನೀಟ್ ಎಕ್ಸಾಮ್ಗೆ ಅಂತ ಅಂದ್ಬಿಟ್ಟು ಇನ್ವಿಜಿಲೇಟರ್ ಆಗಿ ಹೋಗಿದ್ದರು. ಸೊ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಗೊತ್ತಾದ ಮೇಲೆ ನಾನು ಒಂದು 5 ಗಂಟೆ ತನಕ ಮನೇಲೇ ಇದ್ದೆ. ನಮ್ಮಪ್ಪ ಬಂದರು. ಆಮೇಲೇನೋ ನಮ್ಮ ಮನೇಲಿ ಸ್ವಲ್ಪ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಹತ್ಕೊಂಡಿತ್ತು, ಅದನ್ನೇನೋ ರಿಪೇರಿ ಮಾಡಿಸ್ತಾಯಿದ್ರು. ನನಗೂ ಮೇಲೆ ಬಸ್ ಸಿಗಲ್ಲ ಅಂದ್ಬಿಟ್ಟು ಅಲ್ಲೊಂದು 5:15 ಬಂದೆ. ಬಟ್ ಇಲ್ಲಿ ಬಸ್ ಬಂದರೆ ಬಸ್ಸು ಸಿಕ್ಕಾಪಟ್ಟೆ ಹೆವಿ ರಶ್ ಇತ್ತು. ಯಾಕಪ್ಪ ಅಂತ ನೋಡಿದ್ರೆ ಎಲ್ಲ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಫುಲ್ಲು ರಶ್ ಅಂದರೆ ರಶ್ಶು. ಸೆಂಟರ್ ಇದೇ ಆಗಿದ್ದರಿಂದ ನಮ್ಮ ಮೇಲ್ಕೋಟೆನಲ್ಲೇ ನೀಟ್ ಎಕ್ಸಾಮ್ ಬರ್ಸೋದಕ್ಕೆ ಅಂತ ಮಕ್ಕಳನ್ನ ಕರ್ಕೊಂಡು ಬಂದಿದ್ದರು. ಸೊ ಮಕ್ಕಳೆಲ್ಲ ಬರೆದೋರವ್ರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತಾ ಇದ್ರು. ನನಗೆ ಅವಾಗ ನೆನಪಾಗ್ತಿತ್ತು, ಅವಾಗೆಲ್ಲ ನಮಗೆ CET ಈ ಥರದ್ದೆಲ್ಲ ಇತ್ತಿತ್ತು. ಬಟ್ ನೀಟು ಇದೆಲ್ಲ ಇವಾಗ ಎಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸು ಜಾಸ್ತಿ ಆಗಿದೆ ಅಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಇವಾಗ ಎಲ್ಲ ಮಕ್ಕಳು ಒಂದು ಕಾಲೇಜಲ್ಲಿ ಸೀಟ್ ತಗೊಳ್ಳೋಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿರ್ತಾರೆ. ಸೊ ನಾನು ಮಕ್ಕಳನ್ನೆಲ್ಲ ನೋಡ್ತಿದ್ದೆ. ಬಟ್ ಫುಲ್ಲು ಸ್ಟ್ಯಾಂಡಿಂಗಲ್ಲೇ ಬಂದೆ ಮಂಡ್ಯ ತನಕ. ನಿಮ್ಗೆ ಹೇಗೆ ಅನಿಸುತ್ತೆ ಈ ನೀಟು CET ಬಗ್ಗೆ ಎಲ್ಲ ಕಮೆಂಟ್ ಮಾಡಿ.